ಹ್ಞೂ ಹೇಳಪ್ಪ, ಏನಾಗತ್ತೈತೆ ನಿನಗೆ ಮೈಯಾಗ? ನೀವ್ಯಾರಿ? ಲೇ ಮಂಗ್ಯಾನ ಮಗನ, ನಾನಾ ಡಾಕ್ಟ್ರ್. ಅಲ್ಲೇ ನೀನು ರಾತ್ರಿ ಅಡ್ಮಿಟ್ ಆಗಿ ಮಗನ ನಾನು ಅಡ್ಮಿಟ್ ಮಾಡ್ಕೊಂಡೀನಿ. ನೀ ಯಾರಂತ ಕೇಳ್ತಿ? ಓ ಹೌದನ್ರಿ ಸರ, ಸಾರಿ ರೀ, ಗೊತ್ತಾಗಲಿಲ್ಲ. ಹಾಂ ಹೇಳು, ನಿನಗೇನಾಗೈತಿ? ಏನು ದಾಡಿ ಆಗೈತಿ ನಿನಗೆ? ಸರ್ ಅದ ರೀ, ನಿನ್ನೆ ನಮ್ಮ ದೋಸ್ತ ನಾನು ಪಾರ್ಟಿ ಮಾಡಕ್ಕೆ ಹೋಗಿದ್ವಿ. ಬರೋಕ್ಕೆ ಮುಂದೆ ಸ್ಲಿಪ್ ಆಗಿದ್ದು ಬಿಟ್ಟು ರೀ, ಸ್ವಲ್ಪ ತಲೆಗೆ ಹೊಡೆದು ಬಿದ್ದಂಗೆ ಐತ್ರಿ. ಅದಕ್ಕೆ ಏನೇನಾರು ಮಾತಾಡಕತ್ತಾನೆ ರೀ. ಹಿಂಗಾಗಿ ನಮ್ಮ ದೋಸ್ತ ನನಗೆ ಇಲ್ಲಿ ಕರ್ಕೊಂಬಂದು ನೋಡ್ರಿ. ಹೌದಾ? ಮತ್ತೆ ಎಲ್ಲಿಗೇನು ಗಾಯ ಆಗಿಲ್ಲ ಅಲ್ಲಿ? ಗಾಯ ಆಗಿಲ್ಲ ರೀ. ಏನು ಡಾಕ್ಟ್ರು ನೀವು? ಮ್ಯಾಗ ಗಾಯ ಆಗಿಲ್ಲ, ನನಗೆ ಒಳಗೆ ತಲೆ ಸ್ವಲ್ಪ ಇದಾಗೈತಿ. ಮಾನಸಿಕ ಆದಂಗೆ ಆಗಿನ ನಾನು. ನಮ್ಮ ಮನೆಯಲ್ಲೇ ಗೊತ್ತಾವಲ್ತ, ನಮ್ಮ ಅಪ್ಪ ಯಾರಂತ ಗೊತ್ತಾವಲ್ತ, ನಮ್ಮ ಅವನು ಯಾರಂತ ಗೊತ್ತಾವಲ್ತ. ಹೌದಾ? ಹಂಗರ್ಲಿ ನಾನು ನಿನಗೆ ಟ್ರೀಟ್ಮೆಂಟ್ ಮಾಡಿಂದ ನೀ ಯಾರಂತ ನನಗಂದ್ರೆ ನಾ ಏನು ಮಾಡಲಿಲ್ಲ? ನನ್ನ ರೊಕ್ಕ, ನನ್ನ ಫೀಸು? ಡಾಕ್ಟ್ರ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಹಾಂ ಮತ್ತೆ ಮಾಡಿ ಮತ್ತೆ ಪಟ್ನ ಮಚ್ಚ ಲಘು ಬಾಲೆ, ಡಾಕ್ಟ್ರ್ ಯಾಕೆ ನಾನು ಮುಟ್ಟವಲ್ಲ, ಸ್ವಲ್ಪ ದೌಡ. ಯಾಕೆ ಮಚ್ಚ, ಯಾಕೆ ಕರದಿ ಅರ್ಜೆಂಟ್ ಆಯ್ತದ? ಏನಾಯ್ತು? ಲೇ ಮಚ್ಚ, ಇವ್ರ ಟ್ರೀಟ್ಮೆಂಟ್ ಕೊಡವಲ್ರಿ ಲೇಪ ನನಗೆ. ಆಮೇಲೆ ನನ್ನ ಫೀಸ್ ಏನಾಗಬೇಡ ಅದು ಇದು ಅಂತ ಮಾಡಿ ಕ್ವಶನ್ ಕೇಳಕತ್ತ. ಹೌದಾ? ಹಾಂ ಅದಾರ ನಿಂತರಿ ಮಚ್ಚ. ಡಾಕ್ಟ್ರ ಎದಕ್ಕೆ ರೀಪ್ಪ, ಏನಾಯ್ತು ರೀ? ಏ ಹಂಗಲ್ಲೋಪ, ಈಗ ಅವಂಗ ಬೈಕ್ನಾಗಿತ್ತ ಬಿದ್ದ, ತಲೆಗೆ ಪೆಟ್ಟಾಗೈತಂತ. ನಾನೇನು ಈಗ ಟ್ರೀಟ್ಮೆಂಟ್ ಮಾಡ್ತೀನಿ. ಟ್ರೀಟ್ಮೆಂಟ್ ಮಾಡಿಂದ ನಾ ಯಾರಂತಂದ್ರೆ ನಾ ಏನು ಮಾಡಲಿ? ಅಲ್ಲೋಲಿ ನೀ ಪೇಷಂಟ್ ಜೊತೆ ದೋಸ್ತದಲ್ಲ, ಲೇ ನೀನು ಅಡ್ಮಿಟ್ ಮಾಡ್ದಾಗ ಬಂದಿದ್ದು, ಈಗ ಅಡ್ಮಿಟ್ ಮಾಡಿ ಈಗ ಇಲ್ಲ ಅಂದ್ರೆ ಮಗನ ಹೆಂಗೆ ಓಡೋಗ್ಬಿಟ್ಟಿದ್ದೆ ನೀ ಮನೆಗೆ? ಸರ ಓಡೋಗಿದ್ದಿಲ್ರಿ, ಅವ್ರ ಮನೆಯಾಗೆಲ್ಲ ಇನ್ಫಾರ್ಮ್ ಮಾಡ್ಬೇಕಿತ್ತು, ಅವ್ರ ಮನೆಯಾಗೆಲ್ಲ ತಿಳಿಸೀನಿ. ಹಿಂಗಾಗಿ ನಾ ಸ್ವಲ್ಪ ಲೇಟ್ ಆಗ್ತ್ರಿ. ಮಚ್ಚ ನಮ್ಮ ಮನೆಯವ್ರಿಗೆ ಹೇಳಿದ? ಲೇ ಮಗನ, ನಮ್ಮ ಮನೆಯಾರ ಇಲ್ಲ ಅಂತ ಹೇಳಿಲ್ಲ ನೀನು ಯಾವಾಗ? ಲೇ ಮಗನ, ನಾ ಯಾವಾಗ ಹೇಳಿಲ್ಲ? ಹಾಂ ಹೇಳಿಲ್ಲ ನೀನು? ಅಯ್ಯೋ ಸರ ನೋಡ್ರಿ ಸರ, ಹಿಂಗೆ ಆತೈತೆ ನನಗೂ. ಸ್ವಲ್ಪ ದಯವಿಟ್ಟು ನೋಡ್ರಿ, ಏನು ಆತೈತೆ ನಮ್ಮ ದೋಸ್ತಗೆ ಹಿಂಗೆ ಮಾತಾಡತ್ತಾನೆ ಏನಿಲ್ಲಿತ್ತ. ನೋಡ್ತೀನಿ ನಾನು ನೋಡ್ದು ಅದಕ್ಕೆ ಮನ್ಯಾಗ ಇನ್ಫಾರ್ಮ್ ಮಾಡಿಲ್ಲ ಬಿಡು, ನಾ ಎಲ್ಲ ಚೆಕ್ ಮಾಡ್ತೀನಿ. ಆತ ನೀ ಸ್ವಲ್ಪ ಹೊರಗೆ ನಿಂದಿರ್ತಮ್ಮ. ಸರ ನಮ್ಮ ದೋಸ್ತ ಇಲ್ಲ ಇದ್ರೆ ಬಿಡ್ರಿ. ಏ ಹಂಗೆಲ್ಲ ಬರಂಗಿಲ್ಲ, ನಿಮ್ಮ ದೋಸ್ತನವ್ರು ನಿಂದ್ರು. ಮಚ್ಚ ನೀ ಸ್ವಲ್ಪ ಹೊರಗೆ ನಿಂದ್ರಿ. ಹಾಂ ಆಯ್ತಾ ಮಚ್ಚ. ಸ್ವಲ್ಪ ಇದನ್ನ ಆಪ್ರೇಷನ್ ಥಿಯೇಟ್ರಿಗೆ ರೆಡಿ ಮಾಡಿರಿ ಸಿಸ್ಟರ್. ಹಾಂ ಆಪ್ರೇಷನಾ? ಏನಾಗತ್ತೆ ಮರ ನನಗೆ? ಡಾಕ್ಟ್ರ ನನಗೆ ಏನಾಗತ್ರಿಪ್ಪ? ಆಪ್ರೇಷನ್ ಅನ್ನಕತ್ತಿಲ್ಲ, ಆಪ್ರೇಷನ್ ಮಾಡಕ್ಕೆ ಹೋಗ್ಬೇಡ್ರಿಪ್ಪ, ನನಗೆ ಅಂಥದ್ದೇನಾಗಿಲ್ಲ. ಡಾಕ್ಟ್ರ್ ನೀನದೇ ನಾನದೇ ಮಗನ, ಸುಮ್ಮ ಮಕ್ಕೋ. ಏ ತಡ್ರಿ ನೀವು ಯಾಕೆ ಬಂದಿರಿ ಇಲ್ಲಿ? ರೀ ಏನು ಮನುಷ್ಯರ ಅದ ರೀ? ನಿಮ್ಮ ವಾರ್ಡನ್ಯಾಗ ನಿಮ್ಗೆ ಅಡ್ಮಿಟ್ ಮಾಡಿರ, ನೀವೇನು ಡಾಕ್ಟ್ರ್ ಡ್ರೆಸ್ ಹಾಕೊಂಡು ಇಲ್ಲಿ ಬಂದಿರಲ್ಲ, ನೀವು ಪೇಷಂಟ್ ನೆನಪ ಐತಿಲ್ಲ ನಿಮಗೆ? ಸರ್ ಅದು ಗೊತ್ತಾಗಲಿಲ್ಲ ರೀ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಮ್ಮ ರಿಲೇಟಿವ್ ಅದ್ರ ಸಂಬಂಧ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ. ಈಗ ಹೋಗ್ತೀರ ನಾ ಸೆಕ್ಯೂರಿಟಿನ ಕಳಿಸ್ಲಿ? ಇಲ್ಲ ಸರ್ ಹೋಗ್ತೀನಿ ಹೋಗೋ ಮಾರ. ಸರ ಆಗಲ್ಲಿ ಬಂದಿದ್ದವ್ರು ಡಾಕ್ಟರ್ ಅಲ್ಲನ್ರಿ? ಏ ತಮ್ಮ, ಅವ ಡಾಕ್ಟ್ರ್ ಅಲ್ಲ, ಅವ ಮೆಂಟಲ್ ಇದಾಗ್ಯಾನ, ಸ್ವಲ್ಪ ಹುಚ್ಚಾಗ್ಯಾನ. ಅವನ ಬಾಜುಕ ಬೆಡ್ ಒಳಗೆ ಮಲಗಿಸಿದ್ವಿ. ನೀನು ಅವನ ಜೊತೆ ಟ್ರೀಟ್ಮೆಂಟ್ ತೊಗೊಳತ್ತಿದ್ದು ಯಾಕೆ? ನಾ ಇಷ್ಟ ಇಲ್ಲ ನಿನಗೆ? ಸರ್ ಹಂಗಲ್ರಿ, ನನಗೆ ಗೊತ್ತಾಗಿಲ್ರಿ. ನೀನು ನೈಟ್ ಬಂದಿಲ್ಲ, ನನಗೆ ಸ್ವಲ್ಪ ಮನಸ್ಸಿಗೆ ಆದ್ರೆ ಆಗೈತೆ, ತಲೆ ಪೆಟ್ಟು ಬಿದ್ದ. ಅದನ್ನ ಹೇಳ್ಬೇಕಂತ ಟ್ರೀಟ್ಮೆಂಟ್ ತೊಗೊಳಕತ್ತಿದ್ದೆ ಅವನ ಜೊತೆ. ನೀವೇನ್ರಿ ಈಗ ಬರತ್ರಿ? ಲೇ ನಾ ರೌಂಡ್ಸಿಗೆ ಹೋಗಿದ್ನಿ, ಅದಕ್ಕೆ ಈಗ ಬರಾಕತ್ತಿ. ನೀನು ಆಪ್ರೇಷನ್ ಮಾಡಿಸ್ಕೊಂತಿದ್ದೇನು ಒಂದು ಸತಿ? ಸರ್ ಇನ್ನೂ ಸ್ವಲ್ಪ ತಪ್ಪರೆ ಆಪ್ರೇಷನ್ ಮಾಡಿ ತಲೆಗೆ ಇಲ್ಲಿ ಕೊಯ್ದು ಹೋಗ್ತಿದ್ದವ. ದೇವ್ರು ನಮ್ಮ ಮ್ಯಾಗ ಅದಾನ, ನೀವು ಬಂದ್ರಿ ಅಷ್ಟೊತ್ತಿಗೆ. ಅಲ್ಲಿ ನಿಮ್ಮ ಜೊತೆ ನಿಮ್ಮ ದೋಸ್ತ ಇದ್ದವರ ಹೇಳಿಲ್ಲನ? ಪಾಪ ಮಗು ಗೊತ್ತಾಗಿಲ್ರಿ, ನೀನು ನೈಟ್ ಬಂದಿರಿ. ನಾವು ಏನು ಅಡ್ಬಾಟ್ ಮಾಡ್ಕೊತಿರೋ ಮಕ್ಕಳ? ಡಾಕ್ಟ್ರ ನಂಗೆ ಏನಾಗತ್ತೆ ಹೇಳ್ರಿಪ್ಪ? ಏನಾಗಿಲ್ಲ, ಸ್ವಲ್ಪ ತಲೆಗೆ ಪೆಟ್ಟು ಬಿದ್ದ, ಹಿಂಗೆ ಮಾಡಾಕತ್ತಿದ್ದೆ. ನಿನ್ನೆ ಇಂಜೆಕ್ಷನ್ ಕೊಡ್ತೀನಿ, ಅವತ್ತು ಗುಳಿಗೆ ಕೊಡ್ತೀನಿ, ಅದನ್ನೊಂದು ವಾರ ತಗೋ ಹೋಗೀಗ. ಹಂಗಾರೆ ಇವತ್ತು ಡಿಸ್ಚಾರ್ಜ್ ಮಾಡ್ತೀರೇನ್ರಿ? ಹಾಂ ಈಗಿರು, ರಾತ್ರಿ ಇನ್ನೊಂದು 2 ತಾಸು ಸಲೈನ್ ಮುಗಿಲಿ, ಸಲೈನ್ ಮುಗೀತಂದ್ರೆ ಡಿಸ್ಚಾರ್ಜ್ ಹಾಕಿ ಹೋಗ್ರಿ ನೀವು. ಹ್ಞೂ ಸರ್ ಆಯ್ತು.